ನಮಸ್ಕಾರ, ನಾನು ಶಿವಕುಮಾರ್. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಚಾಪ್ಟರ್ 3 ಎಕ್ಸಸೈಸ್ 3.2. ಸೊ ಥರ್ಡ್ ಮೇನ್ ಕ್ವೆಶನ್. ಓಕೆ, ವರ್ಡ್ಸ್ ಕ್ವೆಶನ್ ಇದೆ. ಸೊ ಈ ಕ್ವೆಶನ್ ನೋಡಿದರೆ ಮ್ಯಾಕ್ಸಿಮಮ್ ಜನ ಡ್ರಾಪ್ ಮಾಡ್ತೀರಿ, ಇಲ್ಲ ಅರ್ಥ ಆಗಲ್ಲ ಸರ್ ಇಂಗ್ಲೀಷಿಂದ ಇದನ್ನ ಅಂತ. ಸೊ ಇದರಲ್ಲಿ ಇರೋ ಚಾಲೆಂಜಸ್ನ ನೋಡೋಣ. ಓಕೆ, ಪ್ಲಸ್ ಇದನ್ನು ಯಾವ ಥರ ಎಷ್ಟು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದು ಹೇಳ್ತೀರಿ. ಓಕೆ, ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಫಾರ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದಿಯರ್ ಸೊಲ್ಯೂಷನ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಅಂದರೆ ಆದೇಶ ವಿಧಾನದಿಂದ ಮೊದಲು ಕೊಟ್ಟಿರೋ ಸ್ಟೇಟ್ಮೆಂಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಓಕೆ, ಸೊ ಪೈಲ ನಾವು ಅದರದ್ದು ಇಕ್ವೇಶನ್ಸ್ನ ಫಾರ್ಮ್ ಮಾಡಬೇಕು. ಆಮೇಲೆ ಕ್ವೆಶನ್ನ ಸಾಲ್ವ್ ಮಾಡಿ ಅದರದ್ದು ಎಕ್ಸ್ ಮತ್ತು ವೈದ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಡೈರೆಕ್ಟ್ ಕ್ವೆಶನ್ ನೋಡೋಣ. ಓಕೆ, ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದರೆ ಎರಡು ನಂಬರ್ ಇದಾವೆ. ಓಕೆ, ಲೆಟ್ ದ ನಂಬರ್ಸ್ ಅಂದರೆ ನಂಬರ್ಸ್ ಬಿ ಎಕ್ಸ್ ಆ್ಯಂಡ್ ವೈ. ಸೊ ಎರಡು ನಂಬರ್ಸ್ ಇದೆ, ಎಕ್ಸ್ ಆ್ಯಂಡ್ ವೈ. ಯಾರಂತ ಏನಂತ ನಮಗೆ ಗೊತ್ತಿಲ್ಲ. ಓಕೆ, ಎರಡು ಸಂಖ್ಯೆಗಳ ವ್ಯತ್ಯಾಸ 26. ಓಕೆ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 26. ಎರಡು ನಂಬರ್ ಇದೆ, ಇದರದ್ದು ವ್ಯತ್ಯಾಸ 26 ಇದೆ. ಓಕೆ, ಫಸ್ಟ್ ಇಕ್ವೇಶನ್ ಫಾರ್ಮ್ ಆಯಿತು. ಮತ್ತು ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ, ಅವುಗಳನ್ನು ಕಂಡುಹಿಡಿಯಿರಿ. ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಈಸ್ 26. ಡಿಫ್ರೆನ್ಸ್, ಸೊ ಡಿಫ್ರೆನ್ಸ್ ಅಂತ ಅಂದರೆ ಎರಡು ನಂಬರ್ದು ಸಬ್ಸ್ಟ್ರಾಕ್ಟ್ ಮಾಡ್ತೀವಲ್ಲ, ಅದರದ್ದು ವ್ಯಾಲ್ಯೂ 26 ಇದೆ. ಆ್ಯಂಡ್ ಒನ್ ನಂಬರ್ ಈಸ್ 3 times ದ ಅದರ್. ಫೈಂಡ್ ದಮ್. ಒನ್ ನಂಬರ್ 3 ಪಟ್ಟಿದೆ. ಓಕೆ, ಹಾಗಂದ್ರೆ ಒನ್ ನಂಬರ್ ಎಕ್ಸ್ ಇದೆ ಅಂದರೆ ಇನ್ನೊಂದು ನಂಬರ್ 3ರಷ್ಟು ಅದ್ರದ್ದು 3y. ಎಕ್ಸ್ ಈಕ್ವಲ್ ಟು 3 into y. ಓಕೆ, ಸೊ ಇದನ್ನ ಮಾಡ್ಬೇಕಂತಂದ್ರೆ ಈ 3y ಈ ಕಡೆ ಒಳಗಡೆ ಬಂದಾಗ 3y ಈಕ್ವಲ್ ಟು 0. ಹೌದಲ್ಲ? ಈಗ ಫಾರ್ ಎಕ್ಸಾಂಪಲ್ ಈ ನಂಬರ್ 3 ಅನ್ಕೊಳ್ಳಿ, ಇದರದ್ದು 3ರಷ್ಟು 3 into 1. ಇದು 1 ಅನ್ಕೊಳ್ಳಿ, ವೈನ 1 ಅನ್ಕೊಳ್ಳಿ, ಇದು 3 minus 3 0 ಅಲ್ಲ. ಓಕೆ, ಸೊ ಇದು ಎಕ್ಸಾಂಪಲಿಗೆ ಮಾತ್ರ. ಸೊ ನಮಗೆ ಇಕ್ವೇಶನ್ ಫಾರ್ಮ್ ಆಯ್ತು. ಸೊ ಡೈರೆಕ್ಟ್ಲಿ ಸಾಲ್ವ್ ಮಾಡೋಣ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 26, ಎಕ್ಸ್ ಮೈನಸ್ 3y ಈಕ್ವಲ್ ಟು 0. ಒಂದು ನಂಬರ್ 3ರಷ್ಟಿದೆ. ಸೊ ಎರಡೂ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ 0ನೇ ಬರಬೇಕು. ಸೊ ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಸೊ ಸಿಂಪ್ಲಿಫೈ ಇಕ್ವೇಶನ್ 2. ಸೊ ಎಕ್ಸ್ ಮೈನಸ್ 3y ಈಕ್ವಲ್ ಟು 0. ಸೊ ಈ ಮೈನಸ್ 3y ಈ ಕಡೆ ಬಂದಾಗ ಮೇನ್ ಕ್ವೆಶನ್ಗೆ ಬಂದ್ವಿ, ಎಕ್ಸ್ ಈಕ್ವಲ್ ಟು 3y. ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂ ಬಂತು, ಸಬ್ಸ್ಟಿಟ್ಯೂಟ್. ಓಕೆ, ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಶನ್ 1. ಯಾಕಂದರೆ ನಾವು ಇಕ್ವೇಶನ್ 2ನ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ. ಸೊ ಇದರದ್ದು ವ್ಯಾಲ್ಯೂ ಫಸ್ಟ್ ಇಕ್ವೇಶನಲ್ಲಿ ಹಾಕೋಣ. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ 3y ಮೈನಸ್ ವೈ ಈಕ್ವಲ್ ಟು 26. ಕ್ಲಿಯರ್? ಸೊ 3y ಮೈನಸ್ ವೈ 2y ಈಕ್ವಲ್ ಟು 26. ಸೊ y is equal to 26 upon 2 ones 3s. So y ವ್ಯಾಲ್ಯೂ ಎಷ್ಟು ಬಂತು? y ಈಕ್ವಲ್ ಟು 13. ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ y ಇನ್ ಐದರ್ ಇಕ್ವೇಶನ್. ಎರಡು ಇಕ್ವೇಶನ್ರಲ್ಲಿ ಯಾವ್ದಾರ ಒಂದು ಇಕ್ವೇಶನಲ್ಲಿ ಹಾಕಿದ್ರು ನಡೆಯುತ್ತೆ. ಸೊ ನಾವು ಮತ್ತೆ ಇದನ್ನ ಇಕ್ವೇಶನ್ 1ನಲ್ಲಿ ಹಾಕೋಣ. ಇನ್ ಇಕ್ವೇಶನ್ 1, ಸೊ ಎಕ್ಸ್ ಮೈನಸ್ 13 ಈಕ್ವಲ್ ಟು 26. ಕ್ಲಿಯರ್? ಸೊ ಎಕ್ಸ್ ಮೈನಸ್ ಈ ಕಡೆ ಬಂದಾಗ 26 ಪ್ಲಸ್ 13, ಮೈನಸ್ 13 ಈ ಕಡೆ ಬಂದಾಗ ಪ್ಲಸ್ 13. ಎಕ್ಸ್ ಈಕ್ವಲ್ ಟು 6 plus 3 is 9, 2 plus 1 is 3. ಸೊ ಎಕ್ಸ್ ಈಕ್ವಲ್ ಟು 39. ಕ್ಲಿಯರ್? ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಎಕ್ಸ್ ಮೈನಸ್ 3y
ಈಕ್ವಲ್ ಟು 0. ಹೌದಾ? ಸೊ ಎಕ್ಸ್ ವ್ಯಾಲ್ಯೂ 39 ಮೈನಸ್ 3 ಇಂಟು y value 13. Y value 13 equal to 0. So 39 minus 3 3s are 9, 3 1s are 3 equal to 0. 39 minus 39 is 0 equal to 0. Clear? So ಇಷ್ಟೇ ಇದೆ. So second question ನೋಡೋಣ. Question ನೋಡಿ. The larger of the two supplementary angles exceeds the smaller by 18 degrees. Okay. Find them. ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಗಿಂತ 18 ಡಿಗ್ರಿ ಅಧಿಕವಾಗಿದೆ. ಅವುಗಳನ್ನು ಕಂಡುಹಿಡಿಯಿರಿ. ಸೊ ಡೈರೆಕ್ಟ್ ಒಂದೇ ಕ್ವಶನ್ ಕೊಟ್ಟಿದ್ದಾರೆ. ಇನ್ನೊಂದು ಯಾವ ತರ ಮಾಡೋದು ಅಂತ ನಮ್ಗೆ ಒಂದು ವಿಷಯ ಗೊತ್ತಿದೆ. ಲೆಟ್ ದ ಆಂಗಲ್ಸ್ ಬಿ ಎಕ್ಸ್ ಆ್ಯಂಡ್ ವೈ. ಓಕೆ. ಸೊ ಸಪ್ಲಿಮೆಂಟ್ರಿ ಆಂಗಲ್ ಡೈರೆಕ್ಟ್ ಹಿಟ್ ಆಗುತ್ತಾ? ಸೊ ಸಪ್ಲಿಮೆಂಟ್ರಿ ಅಂದರೆ ಸಪ್ಲಿಮೆಂಟ್ರಿ ಈಕ್ವಲ್ ಟು 180 ಡಿಗ್ರಿ. ಸೊ ಹಂಗಂದ್ರೆ ನಮ್ಮ ಕ್ವೆಶನ್ ಏನು ಹೇಳುತ್ತೆ? ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180. ಫಸ್ಟ್ ಇಕ್ವೇಶನ್ ಫಾರ್ಮ್ ಆಯಿತು. ಸೊ ಇದಂತೂ ನಾವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವೇ ತಗೋಬೇಕು, ಇದನ್ನ ಅವ್ರು ಹೇಳಲ್ಲ. ಕ್ಲಿಯರ್? ಸಪ್ಲಿಮೆಂಟ್ರಿ ಇದೆ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 ಡಿಗ್ರಿ. ಎರಡು ಆ್ಯಂಗಲ್ ಇದೆ, ಎರಡು ಆ್ಯಂಗಲ್ ಆ್ಯಡ್ ಮಾಡಿದಾಗ 180 ಡಿಗ್ರಿ. ಹೌದಾ? ಸ್ಟ್ರೇಟ್ ಲೈನ್ ಇದು ಕಂಪ್ಲೀಟ್ 180 ಡಿಗ್ರಿ. ಸಪ್ಲಿಮೆಂಟ್ರಿ ಆ್ಯಂಗಲ್, ಸಪ್ಲಿಮೆಂಟ್ರಿ. ಸೊ ಸೆಕೆಂಡ್ ಇಕ್ವೇಶನ್ ಡೈರೆಕ್ಟ್ ಅವ್ರ ಸೆಕೆಂಡ್ ಇಕ್ವೇಶನ್ ಒನ್ ಅಂತೂ ನಾವು ಫೈಂಡ್ ಔಟ್ ಮಾಡ್ಕೊಳ್ವಿ. ಸೆಕೆಂಡ್ ಇಕ್ವೇಶನ್ ನೋಡಿ. ದ ಲಾರ್ಜರ್ ಆಫ್ ದ ಸಪ್ಲಿಮೆಂಟರಿ ಆಂಗಲ್ exceeds the smaller by 18 degree. So let the larger angle be x. Larger angle be x. Okay. So x equal to, so exceeds the smaller by 18 degrees. ಹಂಗಂದ್ರೆ y ಗೆ ನಾವು 18 ಆಡ್ ಮಾಡಿದಾಗ ನಮ್ಗೆ x ಸಿಗುತ್ತಾ? ಸೊ ವೈಗೆ 18 ಆ್ಯಡ್ ಮಾಡಿದಾಗ ಎಕ್ಸ್ ಸಿಗುತ್ತೆ. ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ ವೈ ಪ್ಲಸ್ 18 ಮಾಡಿದಾಗ ನಮಗೆ ಎಕ್ಸ್ ಸಿಗುತ್ತೆ. ಅದೇ ಅವ್ರು ಹೇಳ್ತಾ ಇದ್ದಾರೆ. ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಜಾಸ್ತಿ ಇದೆ. 18 ಡಿಗ್ರಿ. ಸೊ ಈ ವೈಗೆ ನಾವು 18 ಆ್ಯಡ್ ಮಾಡಿದಾಗ ನಮಗೆ ಎಕ್ಸ್ ಸಿಗುತ್ತಾ? ಸೊ ಈ ಮೈನಸ್ ವೈ ಈ ಕಡೆ ತೊಗೊಂಡ್ಬರ್ತಾ ಇದ್ದೀನಿ. ಎಕ್ಸ್ ಈ ವೈ ಈ ಕಡೆ ಬಂದಾಗ ಮೈನಸ್ ಈಕ್ವಲ್ ಟು 18. ನಮಗೆ ಎರಡು ಇಕ್ವೇಶನ್ ಫಾರ್ಮ್ ಆಯ್ತಾ? ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180. ಎರಡನ್ನೂ ಆ್ಯಡ್ ಮಾಡಿದಾಗ 180. ಎರಡರದ್ದು ಡಿಫ್ರೆನ್ಸ್ ತೆಗೆದಾಗ 80. ಸೊ ಡೈರೆಕ್ಟ್ ಹಿಟ್ಟ. ಸೊ ಇದು ಫಸ್ಟ್, ಇದು ಸೆಕೆಂಡ್. ಸೊ ಸಿಂಪ್ಲಿಫೈ ಈಕ್ವೇಶನ್ 2 ಮಾಡೋಣ. 2ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 80. ಸೊ ಎಕ್ಸ್ ಈಕ್ವಲ್ ಟು ಈ ಮೈನಸ್ ವೈ ಈ ಕಡೆ ಬಂದಾಗ 18 ಪ್ಲಸ್. ಸೊ ಎಕ್ಸ್ ವ್ಯಾಲ್ಯೂ ಬಂತು ನಮಗೆ ಎಕ್ಸ್ ಈಕ್ವಲ್ ಟು 18y. ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಫಸ್ಟ್ ಇಕ್ವೇಶನ್. ಸಿಂಪ್ಲಿಫೈ ಸೆಕೆಂಡ್ ಮಾಡಿದ್ವಿ. ಸೊ ಫಸ್ಟ್ ಇಕ್ವೇಶನ್ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180. ಸೊ ಎಕ್ಸ್ ಬದಲಿ ನಾನು ಏನು ಬರೀಬೇಕು? 18 ಪ್ಲಸ್ 18 ಪ್ಲಸ್ ವೈ, ಆಮೇಲೆ ಈ ವೈ ಈಕ್ವಲ್ ಟು 180. ಸೊ ಇದೆರಡು 18 ಪ್ಲಸ್ 2y ಈಕ್ವಲ್ ಟು 180. ಸೊ ಈ 18 ಈ ಕಡೆ ಬಂದಾಗ ಮೈನಸ್ 180 ಮೈನಸ್ 18. ಸೊ 2y ಈಕ್ವಲ್ ಟು 180 ಮೈನಸ್ 18. ಸೊ ಇಲ್ಲಿ 0 2 ಉಳಿಯುತ್ತೆ. 7 ಮೈನಸ್ 1 ಇಸ್ 162. ಸೊ y ಈಕ್ವಲ್ ಟು 162.
ಈ 2 ಈ ಕಡೆ ಬಂದಾಗ ಡಿವೈಡ್ ಬೈ 2, 2 1s 2 8s 16 ಪ್ಲಸ್, ಸೊ y ವ್ಯಾಲ್ಯೂ ಬಂತು 81. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ y ಇನ್ ಇಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ x minus y equal to 80, x minus 81 equal to 80. ಸೊ ಈ minus 81 ಈ ಕಡೆ ಹೋದಾಗ x equal to 18 plus 81, x equal to 8 plus 1 9, 1 plus 8 9. So x equal to 99, y equal to 81. So supplementary angle x plus y equal to 180. So 99 plus 81 equal to 180. 9 plus 1 is 10, carry 9 plus 8 17, 17 plus 1 18, 180 equal to 180. True ಆಯ್ತಾ? ಥ್ಯಾಂಕ್ ಯು.